ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಭಕುತಿಯ ಮಜ್ಜನಕ್ಕೆ ವಿದ್ಯಮಾನವೊಂದು ಸಾಕ್ಷಿ ಆಗ್ತಾ ಇದೆ ಕುಂಭಮೇಳ. ಇಡೀ ಜಗತ್ತಿಗೆ ಗೊತ್ತು ಸನಾತನ ಧರ್ಮದಲ್ಲಿ ಕುಂಭಮೇಳಕ್ಕೆ ಇರುವಂತಹ ಮಹತ್ವ ಎಂತದ್ದು ಅಂತ. ಸೊ ಮಹಾಕುಂಭಮೇಳದ ತಯಾರಿ ಹೇಗಿತ್ತು ಅನ್ನೋದನ್ನ ನಾವು ಲಾಸ್ಟ್ ವೀಕಲ್ಲಿ ನೋಡಿದ್ವಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸ್ಥಿತಿಗತಿಗಳು ಹೇಗಿದೆ, ಮಹಾಕುಂಭಮೇಳೋತ್ಸವದ ಪ್ರತಿ ಡೀಟೇಲ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ನಿಮಗೋಸ್ಕರ ಕೊಡ್ತಾ ಇದೆ. ದೇವತೆಗಳು ನೆಲೆ ನಿಂತಹ ನಾಡಿನಲ್ಲಿ ಕುಂಭಮೇಳದ ಸಂಭ್ರಮ ಸಡಗರ ಯಾವ ರೀತಿ ಇದೆ, ಅಲೌಕಿಕ ಲೋಕದ ವಿದ್ಯಮಾನಕ್ಕೆ ಸಾಕ್ಷಿ ಆಗ್ತಾ ಇದೆ ಪ್ರಯಾಗ್ರಾಜ್. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಹಿಂದೂ ಧರ್ಮದ ನಂಬಿಕೆ. ಮೊದಲ ಶಾಹಿ ಸ್ನಾನಕ್ಕೆ ಪುಳಕಿತಗೊಂಡಂತಹ ಭಕ್ತಾದಿಗಳು ಏನು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಅದೇ ಪುಣ್ಯ ನೆಲದಿಂದ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನ ಕೊಡ್ತಾ ಇದೆ. ಆ ಚಳಿಯಲ್ಲೂ ಎಕ್ಸ್ಟ್ರೀಮ್ ಟೆಂಪರೇಚರ್ನಲ್ಲೂ ಬೆಳಗ್ಗೆನೇ ಲಕ್ಷಾಂತರ ಸಂಖ್ಯೆಯ ಜನ ವಿಶ್ವದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಮಹಾಕುಂಭಮೇಳಕ್ಕೆ ಬನ್ನಿ ಅಂತ ಯಾರೂ ಆಹ್ವಾನ ಪತ್ರಿಕೆಗಳನ್ನು ಹಂಚಲ್ಲ, ಅವರೇ ಒಂದು ಪಂಚಾಂಗವನ್ನು ನೋಡ್ಕೊಂಡು ಅಷ್ಟು ಜನ ಸೇರೋದು ಅಲ್ಲಿ. ದೇವತೆಗಳ ದರೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಇವತ್ತಿನಿಂದ ಶಾಹಿ ಸ್ನಾನ ಆರಂಭ ಆಗಿದ್ದು ಮುಂದಿನ 45 ದಿನಗಳಲ್ಲಿ 6 ಶಾಹಿ ಸ್ನಾನಗಳು ಬರ್ತವೆ. ಹೀಗಾಗಿ ಜನರು ಬೆಳಗ್ಗೆಯಿಂದಲೇ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ ಮತ್ತೆ ಸರಸ್ವತಿ ಈ 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ನಾವೀಗ ಪ್ರಯಾಗ್ರಾಜ್ನಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿದ್ದೀವಿ. ಬನ್ನಿ ಇಲ್ಲಿನ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತೀನಿ. ನೋಡ್ಬೋದು, ಎಲ್ಲಿ ನೋಡಿದ್ರು ಜನವೋ ಜನಸಾಗರ, ಕೋಟ್ಯಾಂತರ ಜನರು ಈಗ ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತಿಂದ ಮುಂದಿನ 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇರುವಂಥದ್ದು. ಸುಮಾರು 45 ಕೋಟಿ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದರ ಮೊದಲ ದಿನ ಇವತ್ತು ಆರಂಭ ಆಗಿರುವಂಥದ್ದು. ಇವತ್ತು ಮೊದಲ ಶಾಹಿ ಸ್ನಾನ ಅಂದ್ರೆ ಪುಣ್ಯ ಸ್ನಾನ ಅಂತಲೂ ನಾವು ಕರಿಬಹುದು. ಆ ಸ್ನಾನವನ್ನ ಜನರು ಮಾಡ್ತಾ ಇದ್ದಾರೆ. ಪುಷ್ಯ ಪೂರ್ಣಿಮೆಯ ದಿನ ಆಗಿರುವಂಥದ್ದು ಇವತ್ತು. ಹೀಗಾಗಿ ಮೊದಲ ಶಾಹಿ ಸ್ನಾನವನ್ನ ಜನರು ಮಾಡ್ತಾ ಇದ್ದಾರೆ. ನಾಳೆ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ನಾಗಾ ಸಾಧುಗಳು ಇಲ್ಲಿ ಪುಣ್ಯ ಸ್ನಾನವನ್ನ ಅಥವಾ ಶಾಹಿ ಸ್ನಾನವನ್ನ ಮಾಡುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಕೋಟ್ಯಾಂತರ ಜನರು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಾಪವನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆಯಿಂದಲೇ ಇದೇ ದೊಡ್ಡ ಜನಸಂದಣಿಯಲ್ಲಿ ಜನರು ಬಂದು ಕಿಕ್ಕಿರಿದು ತುಂಬಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಇಲ್ಲಿ ಯಾವುದೇ ರೀತಿಯಾದಂಥ ವಯಸ್ಸಿನ ಹಂಗಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲ ವಯೋಸಹಜ, ಎಲ್ಲ ವಯೋಮಾನದ ಜನರು ಇಲ್ಲಿ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂಥದ್ದು, ತಮ್ಮ ಭಕ್ತಿ ಭಾವನೆಯನ್ನ ಅರ್ಪಣೆ ಮಾಡುವಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಮೊದಲನೇ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ನೀವು ಈ ಭಾಗದಲ್ಲಿ ನೋಡ್ಬೋದು, ಯಾವ ಕಡೆ ನೋಡಿದ್ರು ಕೂಡ ಕ್ರೌಡ್ ಅಂದ್ರೆ ಕ್ರೌಡ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ ಪ್ರಯಾಗ್ರಾಜ್ನಲ್ಲಿ ವಾತಾವರಣ ಚಳಿಯ ವಾತಾವರಣ, ಶೀತ ಗಾಳಿ, ಒಂದು ರೀತಿ ಮಂಜು ಮುಸುಕಿದ ವಾತಾವರಣ ಇರುವಂಥದ್ದು. ಹೀಗಾಗಿ ಸ್ಪಷ್ಟವಾಗಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೂರದ ದೃಶ್ಯಗಳಿಂದ ಸಾಧ್ಯವಾದಷ್ಟು ಆ ದೃಶ್ಯಗಳನ್ನು ನಾನು ನಿಮಗೆ ಸೆರೆ ಹಿಡಿದು ತೋರಿಸ್ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿಯಾದಂಥ ಜನಸಂದಣಿ ಇಲ್ಲಿ ಕಿಕ್ಕಿರಿದು ತುಂಬಿದೆ ಅನ್ನುವಂಥದ್ದನ್ನ. ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ನಮಗೆ ಇದೇ ದೃಶ್ಯಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಅಮೋಘವಾದಂತಹ ಒಂದು ವಿಶೇಷವಾದಂಥ ದಿನ. ಮಹಾಕುಂಭ ಅನ್ನುವಂಥದ್ದು 144 ವರ್ಷಗಳಿಗೆ ಒಮ್ಮೆ ಬರುವಂಥದ್ದು. ಪ್ರತಿ 12 ವರ್ಷಗಳಿಗೆ ಒಮ್ಮೆ ಪೂರ್ಣ ಕುಂಭ ನಡೆಯುತ್ತೆ. ಈ ರೀತಿಯಾದಂಥ 12 ಪೂರ್ಣ ಕುಂಭಗಳು ನಡೆದಾಗ ಒಂದು ಮಹಾಕುಂಭವನ್ನ ಮಾಡಲಾಗುತ್ತೆ. 144 ವರ್ಷಗಳ ಬಳಿಕ ಈ ಒಂದು ಮಹಾಕುಂಭ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಸಾಕಷ್ಟು ಭಕ್ತಿ ಭಾವದಿಂದ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಜನ ಕನ್ನಡಿಗರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಕೆಲವರು ಕನ್ನಡಿಗರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಏನು ಹೆಸರು, ಎಲ್ಲಿಂದ ಬಂದಿದ್ದೀರಿ? ನಮಸ್ತೆ ಕರ್ನಾಟಕ, ನಾನು ತನುಚಂದ್ರ ಅಂತ. ನಾನು ಸುಳ್ಯದಿಂದ ಬಂದಿದ್ದೇನೆ. ಇಲ್ಲಿಗೆ ನಿನ್ನೆ ಬಂದಿರುವಂಥದ್ದು. ನಾನು ಇಲ್ಲಿ ನಿನ್ನೆ ಬಂದು ಇವತ್ತು ಪುಣ್ಯ ಸ್ನಾನ ಆಯಿತು ಗಂಗಾ ಯಮುನಾ ಸರಸ್ವತಿಯಲ್ಲಿ. ಇದು ಕುಂಭಮೇಳ. ಹಾಗೆ ನಾಳೆ ಕೂಡ ವಿಶೇಷ ದಿನ, ಯುಗಾದಿ ದಿನ. ನಾಳೆ ಕೂಡ ಸ್ನಾನ ಮಾಡಿಬಿಟ್ಟು ಆಮೇಲೆ ಹಾಗೆ ಹೊರಡ್ತಿದ್ದೀವಿ ನಾವು. ಹೇಗೆ ಅನಿಸ್ತಿದೆ ಇಷ್ಟು ದೊಡ್ಡ ಕ್ರೌಡ್ ಅನ್ನು ನೋಡಿ, ಇಷ್ಟು ದೊಡ್ಡ ಸಂಭ್ರಮನ ನೋಡಿ ಹೇಗೆ ಅನಿಸ್ತಿದೆ? ಇದು ತುಂಬ ಆಶ್ಚರ್ಯ ಪಡುವಂಥ ವಿಷಯನೇ. ಯಾಕೆ ನಾವು ಇಷ್ಟೊಂದು ಜನ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಸಣ್ಣ ಜನ ಇರ್ಬೋದು ಅಂದ್ಕೊಂಡು ಬಂದಿದ್ದೀವಿ. ನಾವು ನೆನ್ನೆ ಬಂದಿದ್ದೀವಿ, ನೆನ್ನೆ ಇಷ್ಟೊಂದು ಜನ ಇರಲಿಲ್ಲ. ಸಡನ್ ಏಕಾಏಕಿ ಇಷ್ಟೊಂದು ಜನ ಆಗಿದ್ದು ನಮಗೂ ಆಶ್ಚರ್ಯನೇ ಇದು.
ಹಾಗೆ ಪುಣ್ಯಸ್ನಾನ ಎಲ್ಲ ಮುಗಿಸಿ ಈಗ ನಾವೀಗ ಹೊರಡ್ತಾ ಇದ್ದೇವೆ. ಈಗ ಎಷ್ಟು ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡೋಕ್ಕೆ, ಹೇಗೆ ಅನ್ನಿಸ್ತಿದೆ, ಯಾವ ಥರದ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡ್ತಿದ್ದೀರಿ ನೀವು ಇಲ್ಲಿ? ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ಬೇಕಂದ್ರೆ. ಇದು ಲೈಫ್ ಟೈಮಲ್ಲಿ ಒಂದ್ಸತಿ ಬರುವಂಥದ್ದು. ಮೂರ್ತ ಆಯ್ತು ಆ ಟೈಮಲ್ಲಿ ಬಂದು ಸ್ನಾನ ಮಾಡಿ ಇವಾಗ ನೆಕ್ಸ್ಟ್ ಬೇರೆ ಕಡೆ ಒಂದು ಹೋಗ್ತಾ ಇದ್ದೀವಿ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ನೋಡ್ತಿದ್ದೀರಿ ಈಗ? ಕರ್ನಾಟಕದ ಜನರು ಇಲ್ಲೇನಾದ್ರು ಬಂದರೆ ಆಸ್ ಎ ವ್ಯೂವರ್ ನೀವು ಏನೇನು ನೋಡಿದಿರಿ, ಏನು ನೋಡ್ಬೋದು ಇಲ್ಲಿ? ಇಲ್ಲೇ ಅದೊಂದು ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದು ಮ್ಯೂಸಿಯಂ ಥರ ಇದೆ. ಏನದು ಶಿವ ಪಾರ್ಕ್ ಅಂತ ಮಾಡಿದ್ದಾರೆ. ಎಲ್ಲ ಜ್ಯೋತಿರ್ಲಿಂಗವನ್ನು ಒಟ್ಟಿಗೆ ಇಟ್ಟಿದ್ದಾರೆ. ಅದನ್ನು ತುಂಬ ನೋಡಲೇಬೇಕಾದಂಥ ಪ್ಲೇಸು. ಎಲ್ಲ ಕಬ್ಬಿಣದಲ್ಲಿ ಮಾಡಿರುವಂಥ ಪ್ಲೇಸ್ ಅದು. ಬುಕ್ಕಿಂಗ್ ಮಾಡಿ ಇಲ್ಲಿ ಬಂದಿರುವಂಥದ್ದು ತುಂಬ ಖುಷಿ ಆಯಿತು. ಹಾಗೆ ಮತ್ತೆ ಬೆಳಿಗ್ಗೆ ಬೇಗ 2:30-3 ಗಂಟೆಗೆ ಎದ್ದುಕೊಂಡು ಬಂದು ಇಲ್ಲಿ ನೋಡೋದು, ಈ ಜನಸಂದ ನೋಡೋ ಬಹಳ ಖುಷಿ ಆಗ್ತದೆ. ವರ್ಷದಲ್ಲಿ ಜೀವನದಲ್ಲಿ ಒಮ್ಮೆ ಆದರೂ ಇಲ್ಲಿಗೆ ಬಂದು ಈ ಸಾಯಿ ಸ್ನಾನವನ್ನು ಮಾಡಬೇಕು ಅಂತ. ಇದು ಇನ್ನು 144 ಇಯರ್ಸಿಗೆ ಒಮ್ಮೆ ಬರುವಂಥದ್ದು. ಆದ ಕಾರಣ ನಮಗೆ ನೆಕ್ಸ್ಟ್ ಟೈಮ್ ಇದು ಸಿಗುವುದಿಲ್ಲ. ಹಾಗೆ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ರ? ಓಕೆ, ನನ್ನ ಕೊಲೀಗ್ ಶಬೀರ್ ಈಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿದ್ದಾರೆ. ಅಲ್ಲಿಂದಲೇ ಪಬ್ಲಿಕ್ ಟಿವಿ ನಿಮಗೆ ಡೈರೆಕ್ಟ್ ದೃಶ್ಯಾವಳಿಗಳನ್ನು ನಿಮಗೆ ತಲುಪಿಸ್ತಾ ಇದೆ. ತುಂಬ ಜನರಿಗೆ ಆಸೆ ಇರುತ್ತೆ ನಾವು ಕೂಡ ಕುಂಭಮೇಳಕ್ಕೆ ಹೋಗಬೇಕು ಅಂತ, ಬಟ್ ಆಗಿರಲ್ಲ, ಅವಕಾಶಗಳಾಗಿರಲ್ಲ. 1.5 ತಿಂಗಳು ನಿಮಗೆ ಸಂಕ್ರಾಂತಿಯಿಂದ ಶಿವರಾತ್ರಿಯ ತನಕ ಒಂದು ಪರ್ವಕಾಲ ಅಂತ ಇರುತ್ತೆ. ಆ ಪರ್ವಕಾಲದ ಕಂಪ್ಲೀಟ್ ನಿಮಗೆ ಅವಕಾಶ ಇದೆ, ಹೋಗಬಹುದು, ಹೋಗಿ ಅದರಲ್ಲಿ ಭಾಗಿಯಾಗಬಹುದು. ಅವರವರ ಭಾವನೆ, ಅವರವರ ಭಕ್ತಿಗೆ ಬಿಟ್ಟಂತಹ ವಿಚಾರ.